ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೆರಿಯಂಬಲ್ಗ ಗ್ರಾಮದ ಮಾಳಿಂಗೇಶ್ವರ ಬೆಳ್ಳಿ ಮೂರ್ತಿಯು ಇದೇ ತಿಂಗಳ 3ನೇ ತಾರೀಕಿನಂದು ಹಗಲು ಹೊತ್ತಲ್ಲೇ ಕಳ್ಳತನವಾಗಿದ್ದು, ಕಳ್ಳತನ ಮಾಡಿದ ಕಿಡಿಗೇಡಿಗಳನ್ನು ಶೀಘ್ರದಲ್ಲೇ ಬಂಧಿಸಲು ಕೋಮರಾಮ್ ಭೀಮಗೊಂಡ ಕುರುಬ ಸಂಘದ ಅಧ್ಯಕ್ಷ ಬಸವರಾಜ್ ಮದ್ರಿಕಿ ಒತ್ತಾಯ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಕಳ್ಳತನ ಕುರಿತು ಆಳಂದ ತಾಲೂಕಿನ ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಪ್ರಕರಣದ ಕುರಿತು ತನಿಖೆ ನಡೆಸಿ ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸಲು ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಿದಾನಂದ ಬಿರಾದಾರ್, ಸೂರ್ಯಕಾಂತ್, ಮಲ್ಲಿಕಾರ್ಜುನ್ ಸಂತೋಷ್, ರಾಜಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಏನು ಕೆರಿಯಂಬಲ್ಗ ಗ್ರಾಮ ಇದೆ, ಆ ಗ್ರಾಮದಲ್ಲಿ ನಮ್ಮ ಸಮುದಾಯದ ಆಲುಮತ ಸಮುದಾಯದ ಆರಾಧ್ಯ ದೈವ ಮಾಳಿಂಗೇಶ್ವರ ದೇವಸ್ಥಾನ ಇರುತ್ತೆ. ಆ ಮಾಳಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ಮಾಳಿಂಗೇಶ್ವರರ ಮೂರ್ತಿಯ ಬೆಳ್ಳಿ ಮೂರ್ತಿ ಇದೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಬೆಳ್ಳಿಯ ಒಂದು ಛತ್ರಿ ಇದೆ. ಅದನ್ನು ಯಾರೋ ಕಿಡಿಗೇಡಿಗಳು ಕಳ್ಳರು ಅದನ್ನು ಕಳ್ಳತನ ಮಾಡಿದ್ದಾರೆ. ಮಧ್ಯಾಹ್ನ ಹೊತ್ತು ಸುಮಾರು 3 ರಿಂದ 6 ಗಂಟೆ ಒಳಗಡೆ ಆಗಿರ್ತಕ್ಕಂಥದ್ದು ಪ್ರಕರಣ ಇದು. ಕಳ್ಳತನ ಇದು ಮೊದಲಲ್ಲ, ಮುಂಚೆ ಒಂದು 10 ತಿಂಗಳ ಹಿಂದುಗಡೆ ಕೂಡ, 1 ವರ್ಷದ ಹಿಂದುಗಡೆ ಕೂಡ ಕಳ್ಳತನ ಆಗಿತ್ತು ಅಂತ ವಿಷಯ ಹೇಳಿದ್ರು ಊರಿನವರು. ಯಾಕಂದರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮುದಾಯದವರಿದ್ದಾರೆ, ಮತ್ತು ಆ ಊರಿನ ಕೆರಿಯಂಬಲ್ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾಕಂತಂದರೆ 10 ತಿಂಗಳ ಹಿಂದೆ, 1 ವರ್ಷದ ಹಿಂದುಗಡೆ ಏನಪ್ಪ ಅಂತಂದರೆ 2 ಕುದುರೆ 2 ಆನೆಗಳನ್ನು ವಿಗ್ರಹ, 2 ಕುದುರೆ ಮತ್ತು 2 ಆನೆಗಳ ವಿಗ್ರಹ ಏನಿದೆ ಅದು ಕಳ್ಳತನ ಆಗಿತ್ತು. ಇದು 2ನೇ ಸಲ ಆಗಿರ್ತಕ್ಕಂಥದ್ದು. ಹೀಗಾಗಿ ನಾವು ತಮ್ಮ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಪ್ಪ ಮನವಿ ಮಾಡ್ಕೊಳ್ಳೋದಂದರೆ, ಗ್ರಾಮ ಪಂಚಾಯತಿಯವರು ಹೇಳಲಿ, ಅಲ್ಲಿ ಒಂದು CC ಕ್ಯಾಮ್ರಾ ಅಳವಡಿಸ್ಬೇಕು. ಅದ್ರ ಜೊತೆಗೆ ಏನಿವತ್ತು ಮೂರ್ತಿ ಕಳುವಾಗಿದೆ ಅದನ್ನು ಕೊಡ್ತಕ್ಕಂಥ ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ನಿಗಾವಹಿಸ್ಬೇಕಂತ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ವರಿಷ್ಠಾಧಿಕಾರಿಗಳಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡ್ಕೊಡ್ತೀನಿ. ಕಂಪ್ಲೇಂಟ್ ಆಗಿದೆ ಸರ್. ನರೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾರೆ. FIR ಕೂಡ ಆಗಿದೆ. ಇವತ್ತಿಗೆ 7-8 ದಿವಸ ಆಯಿತು. ಇನ್ನೂ ಕೂಡ 3ನೇ ತಾರೀಕು ನಮ್ಮ ಶರಣಬಸಪ್ಪ ಪೂಜಾರಿ ಮತ್ತು ನಮ್ಮ ಗೌಡರು ಊರಿನ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಇದೆ ಸರ್. ನಾನು ವಾಟ್ಸಪ್ ಮಾಡ್ತೀನಿ, ನನ್ನ ಹತ್ರ ಇದೆ. ಹಾಂ ಸರ್, ಇಲ್ಲ ಹಳ್ಳಿ ಇದೆಲ್ಲ ಸಣ್ಣ ಹಳ್ಳಿ ಆ ಥರ.